ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಹಾಸನದ ಭೂಮಿಕ್ ಸಾವನ್ನಪ್ಪಿದ್ದು ಆಗಿದೆ. ಈಗಾಗಲೇ ಅಂತ್ಯಕ್ರಿಯೆಯೂ ಆಗಿದೆ. ಆದರೆ ಆಕ್ರಂದನ ಇನ್ನೂ ಕೂಡ ಕಮ್ಮಿ ಆಗ್ತಾ ಇಲ್ಲ. ಕುಪ್ಪಗೋಡಲ್ಲಿ ಮಗನ ಸಮಾಧಿ ಮುಂದೆ ತಂದೆ ಗೋಳಾಡಿದ್ದಾರೆ. ಮಗ ಸತ್ತ ದಿನದಿಂದಲೂ ಕೂಡ ತಂದೆಯ ಗೋಳಾಟ ಹಾಗೆ ಮುಂದುವರೆದಿದೆ. ಇದ್ದ ಒಬ್ಬ ಮಗನನ್ನ ಕಳೆದುಕೊಂಡು ತಂದೆ ಟಿ.ಡಿ. ಲಕ್ಷ್ಮಣ್ ಗೋಳಾಡ್ತಾ ಇದ್ದಾರೆ. ನನಗೆ ನನ್ನ ಮಗ ಬೇಕು ಅಂತೇಳಿ ಮಗನ ಸಮಾಧಿ ಮೇಲೆ ಹೋಗಿ ಗೋಳಾಡ್ತಾ ಅಳ್ತಾ ಇದ್ದಾರೆ ಲಕ್ಷ್ಮಣ್ ಅವರು. ಭೂಮಿಕ್ 20 ವರ್ಷದ ಯುವಕನನ್ನ ಕಳ್ಕೊಂಡು ತಂದೆ ಕಣ್ಣೀರಿಡ್ತಾ ಇದ್ದಾರೆ. ಮೊದಲಿಂದ ಕೂಡ ಪ್ರೀತಿಯಿಂದ ಸಾಕಿದ್ದೆ, ಚೆನ್ನಾಗಿ ಓದ್ತಾ ಇದ್ದ ಅಂತ ಮಗನನ್ನ ಕಳ್ಕೊಂಡೆ ಅಂತೇಳಿ ಕಣ್ಣೀರಿಡ್ತಿದ್ದಾರೆ. ನೋಡಿ, ಸಮಾಧಿ ಮೇಲೆ ಹೊರಳಾಡಿ ತನ್ನ ಮಗನಿಗಾಗಿ ಕಣ್ಣೀರಿಡ್ತಿದ್ದಾರೆ, ಗೋಳಾಡ್ತಿದ್ದಾರೆ ಭೂಮಿಕ್ ತಂದೆ ಲಕ್ಷ್ಮಣ್ ಅವರು. ನನ್ನ ಮಗಗೋಸ್ಕರ ಮಾಡಿದಂತ ಇದು ಇಲ್ಲೇ ಅಲ್ಲ ಹಾಕಿದಿರಿ. ಈ ತರ ಪರಿಸ್ಥಿತಿ ಬೇರೆ ಯಾರ ತಂದೆ ತಾಯಿಗೂ ಬರೋದು ಬೇಡ. ನನ್ನ ಮಗನಿಂದ ಮಲಗಿಸಿದಿರಿ, ನನ್ನ ಮಗನ ಜೊತೆ ಮಲಗಿದಿರಿ, ನನ್ನ ಮಗನ ಜೊತೆ ಮಲಗಿದಿರಿ. ನನ್ನ ಮಗ ಇಲ್ಲ ಮಲಗಿದ್ದಾರೆ. ನೋಡಿ, ಯಾರ್ಯಾರು ಬ್ಯಾಡ್ ಕಾಮೆಂಟ್ ಮಾಡ್ತೀರಾ ಅರ್ಥ ಮಾಡ್ಕೊಳ್ಳಿ. ಅವ್ರ ತಂದೆ ಈ ತರ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಇದೇ ಜಾಗದಲ್ಲಿ ನನ್ನ ಮಗನ ಮಲಗಿಸಿದೀನಿ. ನನ್ನ ಮಗ ಇಲ್ಲೇ ನನ್ನ ಮಗಗೋಸ್ಕರ ಮಾಡಿದಂತ ಇದು ಇಲ್ಲೇ ಅಲ್ಲ ಹಾಕಿದಿರಿ. ಈ ತರ ಪರಿಸ್ಥಿತಿ ಬೇರೆ ಯಾರ ತಂದೆ ತಾಯಿಗೂ ಬರೋದು ಬೇಡ. ನನ್ನ ಮಗನಿಂದ ಮಲಗಿಸಿದಿರಿ, ನನ್ನ ಮಗನ ಜೊತೆ ಮಲಗಿದಿರಿ, ನನ್ನ ಮಗನ ಜೊತೆ ಮಲಗಿದಿರಿ. ನನ್ನ ಮಗ ಇಲ್ಲ ಮಲಗಿದ್ದಾರೆ. ನೋಡಿ, ಯಾರ್ಯಾರು ಬ್ಯಾಡ್ ಕಾಮೆಂಟ್ ಮಾಡ್ತೀರಾ ಅರ್ಥ ಮಾಡ್ಕೊಳ್ಳಿ. ಅವ್ರ ತಂದೆ ಈ ತರ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಇದೇ ಜಾಗದಲ್ಲಿ ನನ್ನ ಮಗನ ಮಲಗಿಸಿದೀನಿ. ನನ್ನ ಮಗ ಇಲ್ಲೇ ನನ್ನ ಮಗಗೋಸ್ಕರ ಮಾಡಿದಂತ ಇದು ಇಲ್ಲೇ ಅಲ್ಲ ಹಾಕಿದಿರಿ. ಈ ತರ ಪರಿಸ್ಥಿತಿ ಬೇರೆ ಯಾರ ತಂದೆ ತಾಯಿಗೂ ಬರೋದು ಬೇಡ. ನನ್ನ ಮಗನಿಂದ ಮಲಗಿಸಿದಿರಿ, ನನ್ನ ಮಗನ ಜೊತೆ ಮಲಗಿದಿರಿ, ನನ್ನ ಮಗನ ಜೊತೆ ಮಲಗಿದಿರಿ. ನನ್ನ ಮಗ ಇಲ್ಲ ಮಲಗಿದ್ದಾರೆ. ನೋಡಿ, ಯಾರ್ಯಾರು ಬ್ಯಾಡ್ ಕಾಮೆಂಟ್ ಮಾಡ್ತೀರಾ ಅರ್ಥ ಮಾಡ್ಕೊಳ್ಳಿ. ಅವ್ರ ತಂದೆ ಈ ತರ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಇದೇ ಜಾಗದಲ್ಲಿ ನನ್ನ ಮಗನ ಮಲಗಿಸಿದೀನಿ. ನನ್ನ ಮಗ ಇಲ್ಲೇ ನನ್ನ ಮಗಗೋಸ್ಕರ ಮಾಡಿದಂತ ಇದು ಇಲ್ಲೇ ಅಲ್ಲ ಹಾಕಿದಿರಿ. ಈ ತರ ಪರಿಸ್ಥಿತಿ ಬೇರೆ ಯಾರ ತಂದೆ ತಾಯಿಗೂ ಬರೋದು ಬೇಡ. ನನ್ನ ಮಗನಿಂದ ಮಲಗಿಸಿದಿರಿ, ನನ್ನ ಮಗನ ಜೊತೆ ಮಲಗಿದಿರಿ, ನನ್ನ ಮಗನ ಜೊತೆ ಮಲಗಿದಿರಿ. ನನ್ನ ಮಗ ಇಲ್ಲ ಮಲಗಿದ್ದಾರೆ. ನೋಡಿ, ಯಾರ್ಯಾರು ಬ್ಯಾಡ್ ಕಾಮೆಂಟ್ ಮಾಡ್ತೀರಾ ಅರ್ಥ ಮಾಡ್ಕೊಳ್ಳಿ. ಇದ್ದ ಒಬ್ಬ ಮಗನನ್ನ ಕಳ್ಕೊಂಡಿರುವಂಥ ಲಕ್ಷ್ಮಣ್ ಅವರು ರೋಧಿಸ್ತಾ ಇದ್ದಾರೆ. ನೀವು ಗಮನಿಸ್ತಾ ಇದ್ದೀರಾ. ಭೂಮಿಕ್ ಬಗ್ಗೆ ಬಹಳ ಕನಸನ್ನು ಹೊತ್ತಿದ್ರು. ಇಂಜಿನಿಯರಿಂಗ್ ಓದ್ತಾ ಇದ್ದಂಥ ವಿದ್ಯಾರ್ಥಿನಿ ಆತ ಆಗಿದ್ದ. ಆದರೆ ಕ್ರಿಕೆಟ್ ಮ್ಯಾಚ್ ನೋಡೋದಕ್ಕಂತೂ ಆಗಿಲ್ಲ. ಅಟ್ಲೀಸ್ಟ್ ನಮ್ಮ ನೆಚ್ಚಿನ ಆಟಗಾರನ ನೋಡೋಣ ಅಂತ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋದಂಥ ಭೂಮಿಕ್ ಶವವಾಗಿ ವಾಪಸ್ಸು ಮನೆಗೆ ಬಂದ. ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಅವರ ತಂದೆಯ ಆಕ್ರಂದನ ಕಡಿಮೆ ಆಗ್ತಾನೇ ಇಲ್ಲ. ಮಗನ ಸಮಾಧಿ ಮೇಲೂ ಕೂಡ ಕೂತು ರೋಧಿಸ್ತಾ ಇದ್ದಾರೆ. ಇದ್ದ ಒಬ್ಬ ಮಗನನ್ನು ಕಳ್ಕೊಂಡೆ ನಾನು, ನನ್ನ ಮಗ ನನಗೆ ಬೇಕು, ತಂದುಕೊಡಿ ಅಂತೇಳಿ ಒದ್ದಾಡ್ತಿದ್ದಾರೆ. ಇಂಥ ಪರಿಸ್ಥಿತಿ ಯಾವ ತಂದೆ ತಾಯಿಗೂ ಕೂಡ ಬರಬಾರ್ದು ಅಂತ. ಮಕ್ಕಳು ಚಿಕ್ಕ ಮಗು ಇದ್ದಾಗಲೇ ತೀರ್ಕೊಂಡಾಗಲೇ ತಡ್ಕೊಳ್ಳೋದಕ್ಕಾಗಲ್ಲ. ಎದೆ ಎತ್ತರಕ್ಕೆ ಬೆಳೆದಂಥ ಮಗನನ್ನು ಕಳ್ಕೊಂಡು ಆಕ್ರಂದನ ಮುಗಿಲು ಮುಟ್ತಾ ಇದೆ. ಈ ತರ ಪರಿಸ್ಥಿತಿ ಬೇರೆ ಯಾರ ತಂದೆ ತಾಯಿಗೂ ಬರೋದು ಬೇಡ. ನನ್ನ ಮಗನಿಂದ ಮಲಗಿಸಿದಿರಿ, ನನ್ನ ಮಗನ ಜೊತೆ ಮಲಗಿದಿರಿ, ನನ್ನ ಮಗನ ಜೊತೆ ಮಲಗಿದಿರಿ. ನನ್ನ ಮಗ ಇಲ್ಲ ಮಲಗಿದ್ದಾರೆ. ನೋಡಿ, ಯಾರ್ಯಾರು ಬ್ಯಾಡ್ ಕಾಮೆಂಟ್ ಮಾಡ್ತೀರಾ ಅರ್ಥ ಮಾಡ್ಕೊಳ್ಳಿ. ಅವ್ರ ತಂದೆ